ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸದ್ಯ ಒಳ್ಳೆ ಮೂಡಲ್ಲೇ ಇದ್ದಾನೆ. ಈಗ ಹೋಗಿ ಮಾತಾಡ್ಬೋದು ಅನ್ಸತ್ತೆ. ಏನು ನನ್ನ ಮೊಮ್ಮಗ ರೂಮಲ್ಲಿರದೆ ಇಲ್ಲಿ ಕೂತ್ಕೊಂಡಿದ್ದಾನೆ? ಅಜ್ಜಿ ಇನ್ನೂ ಮಲಗಿಲ್ವಾ? ನಿನ್ನ ಹತ್ರ ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ನನ್ನ ಹತ್ರ ಮಾತಾಡ್ಬೇಕಾ? ಯಾಕೆ ನಾನು ಬರಬಾರ್ದಿತ್ತಾ? ನಿಂಗೇನಾದ್ರು ತೊಂದರೆ ಆಗ್ಬಿಡ್ತಾ? ಅಯ್ಯೋ ಇಲ್ಲ, ಹಾಗೇನಿಲ್ಲ. ಹೇಳಜ್ಜಿ. ಕಾಲೇಜ್ ಶುರು ಆಯ್ತಲ್ಲ, ಹೇಗೆ ನಡೀತಾ ಇದೆ? ಪಾಠ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರಾ? ಇದೇನಜ್ಜಿ ಯಾವತ್ತೂ ಇಲ್ಲಿರೋದು, ಇವತ್ತು ಕಾಲೇಜ್ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದೆಯಾ? ಯಾಕೆ ನಾನು ಕೇಳಬಾರ್ದಾ? ಅಲ್ಲ ಹಾಗಲ್ಲ, ಹೀಗೆ ದಿಢೀರ್ ಅಂತ ಕೇಳ್ದಿಯಲ್ಲ ಅದಕ್ಕೆ. ಅವತ್ತೇ ಕೇಳಬೇಕು ಅಂದ್ಕೊಂಡೆ ಕಂದ, ಆದರೆ ಸಮಯನೇ ಸಿಗ್ಲಿಲ್ಲ. ಕಾಲೇಜ್ ಎಲ್ಲ ಸೂಪರಾಗಿ ನಡೀತಾ ಇದೆ ಅಜ್ಜಿ. ಅವಳೊಬ್ಳನ್ನ ಬಿಟ್ಟು ಅವಳೇ ದೊಡ್ಡ ಟಾರ್ಚರ್ ನನಗೆ. ಇವನ್ ಗರಂ ಆಗೋಕ್ ಮೊದಲೇ ಮಾತು ಬದಲಾಯಿಸ್ಬೇಕು. ಮತ್ತೆ ಅವನ ಜೊತೆ ಮಾತಾಡಿದ್ಯಾ? ಮಾತಾಡ್ದೆ ಅಜ್ಜಿ. ಅವಳು ಇತ್ತೀಚೆಗೆ ಸುಳ್ಳು ಹೇಳೋದು ಕಲ್ತಿದ್ದಾಳೆ, ನಾನು ಆರಾಮಾಗಿದ್ದೀನಿ ಅಂತ. ನನಗೆ ಬೇಜಾರಾಗಬಾರ್ದು ಅಂತ ಅವಳು ಅವನ ಮುಚ್ಚಿಡ್ತಾ ಇದ್ದಾಳೆ. ಯಾರಿಗ್ ಗೊತ್ತು, ಅವಳು ನಿಜಾನೇ ಹೇಳ್ತಿರ್ಬೋದೇನೋ. ಹಾ ಏನು ಕಾನ್ಫಿಡೆನ್ಸ್ ನಿನಗೆ? ಹಾಗಲ್ಲ ಆದಿ, ಸಮಯ ಎಲ್ಲನ್ನೂ ಬದಲಾಯಿಸುತ್ತೆ. ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ, ಎಲ್ಲ ಒಳ್ಳೇದಾಗತ್ತೆ. ಅದೇನು ಒಳ್ಳೇದಾಗುತ್ತೋ ಏನೋ. ನಂಬಿಕೆ ಕಳ್ಕೋಬಾರ್ದು ಕಂದ. ಈಗ ನೋಡು, ಲಕ್ಷ್ಮಿ ಈ ಮನೆಗೆ ಬಂದಿರೋದು. ಅಜ್ಜಿ ಅವಳ ಬಗ್ಗೆ ಮಾತು ಬೇಡ. ನೀವು ನನ್ನ ಹತ್ರ ಮಾತಾಡಕ್ಕೆ ಬಂದಿದ್ದು ನೋಡಿ ನನ್ನ ಮೇಲಿರೋ ಪ್ರೀತಿ ಕಾಳಜಿಗೆ ಅಂತ ಅಂದ್ಕೊಂಡೆ. ಅವಳ ಬಗ್ಗೆ ಮಾತಾಡೋಕ್ಕೆ ಪೀಠಕ್ಕೆ ಹಾಕ್ತಿದ್ದೀರಾ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅಯ್ಯೋ ಹಾಗಲ್ಲ. ಅಷ್ಟೇ ಆದರೂ ಇವಾಗ ನಿನಗೆ ತಾತನಿಗೆ ಅವಳೇ ತಾನೇ ಬೇಕಾಗಿರೋದು. ಹಾಗಲ್ಲ ಆದಿ, ಅವಳು ನಿನ್ನ ಹೆಂಡತಿ, ನೀವಿಬ್ರು ಬಾಳಿ ಬದುಕಬೇಕಾಗಿರೋರು. ಇನ್ನು ಎಷ್ಟು ದಿವಸ ಅಂತ ಹೀಗೆ ಕೋಪ ಮಾಡ್ಕೋತೀಯ ಹೇಳು? ನೀನು ಅವಳ ಜೊತೆ ಚೆನ್ನಾಗಿರ್ಬೇಕು ಅಂತ ಅವಳಿಗೂ ಅನ್ಸಲ್ವೇನೋ? ನೀವಿಬ್ರು ಹೀಗೆ ಒದ್ದಾಡ್ತಿರೋದನ್ನ ನೋಡಿದ್ರೆ ನಮಗ್ ಸಂಕಟ ಆಗಲ್ವಾ? ಶಿಕ್ಷೆ ಅಂದ್ರೆ ಅದೇ ಅಲ್ವಾ ಅಜ್ಜಿ? ನೀವು ಹೇಳಿದ್ದನ್ನೇ ಮಾಡ್ತಿದ್ದೀವಿ. ನಾನು ಶಿಕ್ಷೆ ಅನುಭವಿಸೋದನ್ನ ನೋಡಿ ನೀನು ತಾತ ಖುಷಿ ಪಡೋದು ಬಿಟ್ಟು ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀರಾ? ಅವಳ ಬಗ್ಗೆ ಮಾತಾಡೋದಾದ್ರೆ ಮಾತೇ ಬೇಡ ಅಜ್ಜಿ. ಲೇಟ್ ಆಗಿದೆ, ಹೋಗಿ ಮಲ್ಕೊಳ್ಳಿ. ಅಜ್ಜಿ ಒಂದು ನಿಮಿಷ. ತಾತನ್ಗೆ ತಾವು ಮಾಡಿಸಿರೋ ಮದುವೆಗಳೆಲ್ಲ ಸಕ್ಸಸ್ಫುಲ್ ಆಗಿದೆ ಅಂತ ಅಹಂಕಾರ ಇದೆ ಅಲ್ವಾ? ಆ ಅಹಂಕಾರ ನನ್ನ ಮದುವೆಯಿಂದನೇ ಮುರಿದು ಬೀಳುತ್ತೆ. ಆದಿ, ಆದಿ ನನ್ನ ಮಾತು ಕೇಳು ಆದಿ. ಸರಿ ಕೇಶವ, ಹಾಗೆ ಮಾಡ್ತೀನಿ. ನಾಳೆನೇ ಮಾಡ್ತೀನಿ. ಸರಿ. ಏನಂತೆ? ಅದು ನಮ್ಮ ಅಮೃತ ಇನ್ನೂ ಅರ್ಶನ ದಾರದಲ್ಲೇ ಇದ್ದಾಳಲ್ಲ, ಅದನ್ನ ತೆಗ್ಸಿ ಮಾಂಗಲ್ಯ ಸರ ಹಾಕೊಳ್ಳಕ್ಕೆ ನಾಳೆ ಒಳ್ಳೆ ದಿನ ಅಂತೆ. ನಮ್ಮ ಮನೆ ದೇವ್ರಿಗೆ ಹೋಗಿ ಅಲ್ಲಿ ದಾರಾನ ನದಿಯಲ್ಲಿ ಬಿಟ್ಟು ಬನ್ನಿ ಅಂತ ಹೇಳ್ದ. ಮುಗಿತೇನಪ್ಪ ಸಂಜೀವ ಟ್ಯೂಷನು? ಹ್ಞೂ ಮುಗೀತು, ಮಕ್ಕಳೆಲ್ಲ ಹೋದ್ರು. ಸಂಜೀವ, ಕೇಶವ ಫೋನ್ ಮಾಡಿದ್ದ ಕಣೋ. ನಾಳೆ ಅರ್ಶನ ದಾರ ತೆಗ್ಸಿ ಮಾಂಗಲ್ಯ ಸರ ಹಾಕ್ಸಿ ಅಂತ ಹೇಳ್ದ. ಬೆಳಗ್ಗೆನೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ್ದಾದ್ರು ಒಂದು ಗಾಡಿ ವ್ಯವಸ್ಥೆ ಆಗ್ಬೇಕಲ್ಲ. ಅಷ್ಟೇ ತಾನೇ, ನಾನು ಫೋನ್ ಮಾಡಿ ಬುಕ್ ಮಾಡ್ತೀನಿ ಬಿಡಿ. ಹಾ ಸಂಜೀವ, ನಾವೆಲ್ಲರೂ ಫಿಟ್ ಆಗ್ಬೇಕು. ಸ್ವಲ್ಪ ದೊಡ್ಡ ಗಾಡಿನೇ ಬುಕ್ ಮಾಡು. ಆಯ್ತು, ಲಾರಿನೇ ಬುಕ್ ಮಾಡ್ತೀನಿ ಬಿಡಿ ಮಾವ.
ಅಮೃತ, ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ಬಿಡಮ್ಮ. ದೇವಸ್ಥಾನಕ್ಕೆ ಹೋಗ್ಬೇಕು. ಕತ್ಲಾಗೋಕ್ಕೂ ಮುಂಚೆ ನಾವು ವಾಪಸ್ ಮನೆಗೆ ಬಂದ್ಬಿಡ್ಬೇಕು. ಸರಿ. ಪಂಚರ್ ಆಗಿದ್ಯಾ? ಇದ್ಯಾವಾಗ ಪಂಚರ್ ಆಯ್ತು? ತಾತ, ನೀವು ದಿನಾ ಬಂದು ಹೊರಗಡೆ ನನ್ನ ಬಿಟ್ಟೋಗೋದಕ್ಕೆ ನಾನೇನ್ LKG UKG ಮಗುನ? ನಾನ್ ಜೋಪಾನ್ವಾಗಿ ಹೋಗಿ ಹೊರಗ್ ಬರ್ತೀನಿ ಬಿಡಿ. ನೋಡು ಲಕ್ಷ್ಮಿ, ನಮ್ಮ ಮನೆ ಎಲ್ಲಾ ಮಕ್ಕಳು LKG ಮಕ್ಕಳ ತರನೇ ಇರ್ತಾರೆ. ಹಾಗಾಗಿ ನಾವು ಇವ್ರನ್ನೆಲ್ಲ ಬಿಡಕ್ ಇಲ್ಲಿವರೆಗೂ ಬಂದೇ ಬರ್ತೀವಿ. ಇವ್ರಿಗೆ ಏನಾಗಿದೆ? ಗಾಡಿ ಯಾಕಿಂಗ್ ಓದಿತಾ ಇದ್ದೆ ನೀನು? ಆದಿ, ಯಾಕೋ ಗಾಡಿ ಒದಿತಾ ಇದೀಯಾ? ಗಾಡಿ ಏನಿಲ್ಲ ಅಜ್ಜಿ, ನಿನ್ನೆ ನಿಲ್ಸಕ್ ಚೆನ್ನಾಗೇ ಇತ್ತು. ಈಗ ನೋಡಿದ್ರೆ ಟೈರ್ ಫ್ಲಾಟ್ ಆಗೋಗಿದೆ. ಅದೇ ಸಣ್ಣದಾಗಿ ಪಂಚರ್ ಆಗಿರುತ್ತೆ, ರಾತ್ರಿ ಎಲ್ಲ ಗಾಡಿ ಹೋಗಿರುತ್ತೆ. ನಾವು ಓಡಿಸೋ ಗಾಡಿ ನಮ್ಗೊಂಥರ ರಥ ಇದ್ದಂಗೆ ಕಣೋ, ಅದನ್ನ ಕಾಲಲ್ಲೆಲ್ಲ ಒದಿಬಾರ್ದು. ಅದೇ ಯಾಕೋ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಮನೆ ತುಂಬಾ ಅಷ್ಟೊಂದು ಗಾಡಿಗಳಿದಾವಲ್ಲ, ಯಾವ್ದಾದ್ರು ಒಂದು ತಗೊಂಡು ಹೋಗು. ಅಯ್ಯೋ ಮಾವ, ತಾತ ನಿನ್ನೆ ರಾತ್ರಿ ಪ್ರಸಾದಣ್ಣಂಗೆ ಹೇಳಿ ಎಲ್ಲ ಗಾಡಿಗಳನ್ನು ಸರ್ವಿಸಿಗೆ ಕಳಿಸ್ಬಿಟ್ರು. ಎಲ್ಲದನ್ನು ಕಳಿಸ್ಬಿಟ್ರಾ? ನಾನೀಗ ಆಫೀಸ್ಗೆ ಹೆಂಗ್ ಹೋಗ್ಲಿ? ಅಪ್ಪ, ನಾನು ಆಫೀಸ್ಗೆ ಹೋಗಿ ಅಲ್ಲಿಂದ ಮಿನಿಸ್ಟ್ರು ಮೀಟ್ ಮಾಡೋದಕ್ಕೆ ಹೋಗ್ಬೇಕು. ಮಧ್ಯಾಹ್ನ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕು. ಗಿರಿ, ಎಲ್ಲ ಗಾಡಿನೂ ಕಳಿಸಿಲ್ಲಪ್ಪ. ಒಂದು ಕಾರ್ ಇದೆ, ಅದನ್ನ ನೀನು ತಗೊಂಡು ಆಫೀಸ್ಗೆ ಹೋಗು. ನನ್ ಗಾಡಿನ ಸರ್ವಿಸ್ ಕಳ್ಸಿದ್ರಾ? ಹ್ಞೂ ಹೌದು, ಎಲ್ಲ ಕಳಿಸ್ಬಿಟ್ರು. ಹೇಗ್ ನೋಡ್ತಾ ಇರೋ, ಉರಿತಾ ಇರೋ ಬೆಂಕಿ ಹೇಗ್ ತುಪ್ಪ ಸುರಿತೀನಿ ಅಂತ. ನನ್ ಗಾಡಿನ ಸರ್ವಿಸ್ ಕಳ್ಸಕ್ ಮುಂಚೆ ನನ್ಗೊಂದ್ ಮಾತಾದ್ರೂ ಹೇಳ್ಬೇಕು ತಾನೆ? ಆದಿ, ಯಾಕೋ ಕೋಪ ಮಾಡ್ಕೊಳ್ತೀಯ? ಶೋಭಿತದ ಸ್ಕೂಟಿ ಇದೆಯಲ್ಲ, ಕಾಲೇಜ್ಗೆ ಸ್ಕೂಟಿ ತಗೊಂಡೇ ಹೋಗು. ಏನ? ಸ್ಕೂಟಿನ? ಚಾನ್ಸೇ ಇಲ್ಲ. ಅದನ್ನ ತಗೊಂಡು ನಾನು ಕಾಲೇಜ್ಗೆ ಹೋದೆ, ಎಲ್ಲರೂ ನನ್ನ ನೋಡಿ ನಗ್ತಾರೆ ಅಷ್ಟೇ. ಒಂದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ಕಾಗಲ್ಲೇನೋ? ಅದೇ ಯಾಕೆ ಟೆನ್ಷನ್ ಮಾಡ್ಕೋತ್ಯಾ? ಒಂದ್ ಕೆಲ್ಸ ಮಾಡೋಣ, ನಾವಿಬ್ರು ಕಾಲೇಜ್ಗೆ ಬಸ್ಸಲ್ಲಿ ಹೋಗೋಣ. ಬೇಡ ಬೇಡ ಆದಿ, ಕ್ಯಾಬ್ ಬುಕ್ ಮಾಡು. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮೀಪುರ